ಕೆಲವರಿಗೆ ಜಾಗ ಇರಲ್ಲ, ಬಟ್ ಕೆಲವರಿಗೆ ಜಾಗ ಇದ್ರೂ ಮಾಡಕ್ ಟೈಮ್ ಡಿಫ್ರೆಂಟ್ ಆಗಿದೆ. ಒಂದ್ರ ತರ ಒಂದು ಯಾವುದು ಇಲ್ವೇ ಇಲ್ಲ. ಲಿಟ್ರಲಿ ಹೆಂಗಾಗಿದೆ ಅಂತಂದ್ರೆ ಫುಲ್ ಸ್ಪೇಷಿಯಸ್ ಆಗಿರೋದ್ರಿಂದ ಜಾಗ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಅವನು. ಹಾಗೆ ನನ್ನ ಅಡ್ವೈಸ್ ಏನಪ್ಪ ಈ ವಿಡಿಯೋದಲ್ಲಿ ಅಂತಂದ್ರೆ, ಸೊ ಯಾರಿಗೆಲ್ಲ ಈ ಥರ ಗಾರ್ಡನ್ ಲವರ್ ಇರ್ತಾರೆ ಅಥವಾ ಏನೋ ಒಂದು ನಿಮಗೆ ಒಂದು ಆಸಕ್ತಿ ಇರೋದನ್ನ ಮಾಡಿ, ಬಟ್ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ ಮಾಡಕ್ಕೆ ಹೋಗ್ಬಿಡಿ, ಮಾಡೋಕ್ಕಾಗಲಿ. ಹಾಯ್ ಹಲೋ ಫ್ರೆಂಡ್ಸ್, ಇದು ನಾನು ನಿಮ್ಮ ಅನಿತಾ ಚಂದ್ರಶೇಖರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಈ ಸ್ಪೆಷಲ್ ವ್ಲಾಗ್ ಏನಂತಂದ್ರೆ, ಇವತ್ತು ನನ್ನ ಅಕ್ಕನ ಮನೆಗೆ ಬಂದಿದ್ದೆ. ತುಂಬಾ ಜನಕ್ಕೆ ಮನೆ ಹತ್ರನೇ ತೋಟ ತರ ಮಾಡ್ಕೊಂಡಿರ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇರುತ್ತೆ, ಅಥವಾ ಮನೆ ಹತ್ರನೇ ಗಾರ್ಡನಿಂಗ್ ಮಾಡ್ಕೋಬೇಕು ಅಂತ. ಬಟ್ ಕೆಲವ್ರಿಗೆ ಜಾಗ ಇರಲ್ಲ, ಬಟ್ ಕೆಲವ್ರಿಗೆ ಜಾಗ ಇದ್ರೂ ಮಾಡಕ್ ಟೈಮ್ ಇರಲ್ಲ. ಬನ್ನಿ ನಮ್ಮ ಅಕ್ಕನ ಮನೇಲಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದಾರೆ ಅಂತ ತೋರಿಸ್ತೀನಿ. ಮನೆ ಹತ್ರ ಸ್ವಲ್ಪ ದಿನ ಯಾರು ಇರ್ಲಿಲ್ಲ, ಸೊ ಹಾಗಾಗಿ ಕೆಳಗಡೆ ಇರೋ ಗ್ರೇಸ್ ಎಲ್ಲ ಒಣಗೋಗಿದೆ. ನಮ್ ಬುಜ್ಜಿ ಮಾತ್ರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದ ಇಲ್ಲಂತೂ. ಇಲ್ಲಿ ಕಲೆಕ್ಟ್ ಮಾಡಿದಂತ ಒಂದೊಂದು ಪ್ಲಾಂಟ್ಸ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ನನಗೂ ಈ ತರ ತುಂಬಾ ಇಷ್ಟ. ಬಟ್ ನಾವು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಈ ತರ ಎಲ್ಲ ಮೇಂಟೆನೆನ್ಸ್ ನಮ್ ಕಲ್ಲಂತೂ ಆಗಲ್ಲ, ತುಂಬಾ ಕಷ್ಟ. ವೀಕೆಂಡ್ಸ್ ಬಂತು ಅಂತಂದ್ರೆ ಸಾಕು, ಹೇಗೆ ವೀಕೆಂಡ್ಸ್ ಬಂತು ಅನ್ನೋದು ಗೊತ್ತಾಗಲ್ಲ, ಹೋಗ್ತು ಅನ್ನೋದು ಗೊತ್ತಾಗಲ್ಲ. ಸೊ ಆ ತರ ಬಿಸಿ ಲೈಫ್ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಂತೂ ಬಂದ್ಮೇಲಂತೂ ನಂಗಂತೂ ತುಂಬಾ ಖುಷಿ ಆಯ್ತು. ಎಷ್ಟು ನಂಬರ್ ಆಫ್ ವೆರೈಟಿ ಅಂತಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನಾನು ಕೌಂಟ್ ಮಾಡಿದಾಗೆ ಒಂದು 50 to 60 ಪ್ಲಾಂಟ್ಸ್ ನಾನು ನೋಡಿದೆ. ನನ್ಗಂತೂ ಖುಷಿ ಆಯ್ತು. ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ. ಒಂದ್ರ ತರ ಒಂದು ಯಾವುದು ಇಲ್ವೇ ಇಲ್ಲ. ಜೊತೆಗೆ ಇವರು ಸೀಬೆ ಹಣ್ಣು ಮತ್ತೆ ಮಾವಿನ ಮರ ಆ ತರದನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಲಿಟ್ರಲಿ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ನಾನು ಕೂಡ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನಾವು ಇಂಥದೇ ಒಂದು ಗಾರ್ಡನಿಂಗ್ ಮಾಡೋಣ ಅಂತ ಅನ್ಕೊಂಡು. ಮತ್ ಇನ್ನೊಂದೇನಂತಂದ್ರೆ, ಇಲ್ಲಿರೋ ಎಲ್ಲಾ ಪ್ಲಾಂಟ್ಸ್ ಕೂಡ ಸ್ಪೆಷಲಿ ಕೊಯಮತ್ತೂರಿಂದ ಬೈ ಮಾಡಿ ತಂದು ಇಲ್ಲಿ ಗಾರ್ಡನಿಂಗ್ ಮಾಡಿರೋಂಥದ್ದು. ಮನೆ ಹತ್ರ ಜಾಗ ಸ್ಪೇಷಿಯಸ್ ಆಗಿ ಇರೋದು ದೊಡ್ಡದಲ್ಲ, ಬಟ್ ಆದರೆ ಆ ಸ್ಪೇಷಿಯಸ್ ಆಗಿರೋ ಜಾಗನ ಹೇಗೆ ನಾವು ಯುಟಿಲೈಸ್ ಮಾಡ್ಕೋತೀವಿ, ಹೇಗೆ ಗಾರ್ಡನಿಂಗ್ ಅಥವಾ ಬೇರೆ ಒಂದಕ್ಕೆ ಯಾವುದಕ್ಕೆ ಆಗಲಿ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಬಟ್ ಇಲ್ಲಿ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ಲಾಂಟ್ಸ್ನೆಲ್ಲ ಅರೇಂಜ್ ಮಾಡಿದ್ರು. ನಂಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಶೋ ಪ್ಲಾಂಟ್ಸ್ನ ಗಾರ್ಡನಿಂಗ್ ಮಾಡೋದ್ರ ಜೊತೆಗೆ ಅಲ್ಲಿ ವೆರೈಟಿ ಆಫ್ ಪಾಟ್ಸ್ ಕೂಡ ಇತ್ತು. ನಂಗೆ ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಯಾವುದೋ ಒಂದು ಪಾಟ್ನ ಮಾತ್ರ ನಾನು ಇಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಎಲಿಫೆಂಟ್ ಆಕಾರದಲ್ಲಿತ್ತು ಅಂತ ಅನ್ಬಿಟ್ಟು. ಜೊತೆಗೆ ರೋಸ್ ಪ್ಲಾಂಟ್ಸ್ ಆಗಿರ್ಬೋದು, ಐಬಿಸ್ಕಸ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿರೋಂಥ ಫ್ಲವರ್ ಪ್ಲಾಂಟ್ಸ್ನು ಕೂಡ ಗಾರ್ಡನಿಂಗ್ ಮಾಡಿದ್ರು. ಅದನ್ನೆಲ್ಲ ನೋಡ್ಬೇಕು ಅಂತ ನಾನು ಒಂದು ರೌಂಡ್ ಹೋಗ್ತಿದ್ದೆ. ನಾನು ಹೋಗೋದಲ್ದಲ್ಲೇ ನಮ್ಮ ಬುಜ್ಜಿ ನನ್ನ ಜೊತೆಗೇ ಬರಬೇಕು ಅಂತ ನಾನು ಹಿಂದೆಯಿಂದನೇ ಬರ್ತಿದ್ದ. ನಾನು ಎಂಜಾಯ್ ಮಾಡೋದ್ರ ಜೊತೆಗೆ ಅವನು ಕೂಡ ಎಂಜಾಯ್ ಮಾಡ್ದ. ಅವನಿಗಂತೂ ಲಿಟ್ರಲಿ ಹೆಂಗಾಗಿದೆ ಅಂತಂದ್ರೆ, ಫುಲ್ ಸ್ಪೇಷಿಯಸ್ ಆಗಿರೋದ್ರಿಂದ ಜಾಗ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಅವನು ಒಂದ್ ಕಡೆ ಕರ್ಕೊಂಡ್ ಬಂದ್ಬಿಟ್ರೆ ಅವನೆಲ್ಲೆಲ್ಲೋ ಹೋಗ್ತಾ ಇದ್ದಾನೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನೋಡಿ, ಅಲ್ಲಿ ನಾನು ಹಿಂದೆನೇ ಬರ್ತಿದ್ದಾನೆ. ಇರೋ ಪ್ಲೇಸ್ನ ತುಂಬಾ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ನನ್ಗನ್ಸ್ತು. ಆಕ್ಚುಲಿ ಏನಕ್ಕೆ ಅಂತಂದ್ರೆ, ಅವರು ಇವನ್ ಶೋ ಪ್ಲಾಂಟ್ಸ್ ಅಲ್ದಲೆ ಮತ್ತೆ ಫ್ಲವರ್ ಪ್ಲಾಂಟ್ಸ್ ಅಲ್ದಲೆ ಈಗ ತೆಂಗಿನ ಮರ ಆಗಿರ್ಬೋದು, ಹಾಗೆ ಬಾಳೆಕಂದು, ಕರ್ಬೇವು ಮರ, ದಾಳಿಂಬೆ ಮರ ಇದನ್ನು ಕೂಡ ಹಾಕೊಂಡಿದ್ದಾರೆ. ಸೊ ನನ್ಗನ್ಸ್ತು ಅವ್ರಿಗೆ ದಿನನಿತ್ಯಕ್ಕೆ ಏನೇನ್ ಬೇಕು ಅದನ್ನೆಲ್ಲ ನೀಟಾಗಿ ಪ್ಲಾನ್ ಮಾಡಿ ಹಾಕೊಂಡಿದ್ದಾರೆ ಅಂತ. ಆಕ್ಚುಲಿ ಇಷ್ಟು ಪ್ಲಾಂಟ್ಸ್ನ ಅವರು ಗಾರ್ಡನಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಬಟ್ ಅವರು ದಿನನಿತ್ಯದಲ್ಲಿ ಅದಕ್ಕೆ ಅಂತ ಟೈಮ್ ಕೊಟ್ಕೊಂಡು ಅದನ್ನ ಇಷ್ಟಪಟ್ಟು ಮಾಡ್ತಿದಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ಆ ಎಫರ್ಟೇ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಜನಕ್ಕೆ ಆಸಕ್ತಿ ಇರೋರು ಈ ತರ ಎಲ್ಲ ಮಾಡಕ್ಕಷ್ಟೇ ಸಾಧ್ಯ. ಸೊ ಹೇಳ ಸುಲಭ, ಈ ತರ ಎಲ್ಲ ಹಿಂಗಿದೆ, ಹಿಂಗ್ ಮಾಡ್ಬೋದಂತ. ಬಟ್ ಹಿಂಗ್ ಮಾಡಿರ್ತಾರಲ್ಲ ಅವ್ರಿಗೆ, ಮತ್ತೆ ಯಾರೆಲ್ಲ ಈ ತರ ಪ್ಲಾಂಟ್ಸ್ ಲವರ್ ಮತ್ತೆ ಗಾರ್ಡನ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್. ಯಾಕೆ ಅಂತಂದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಅದು ಕ್ರಿಯೇಟ್ ಮಾಡ್ಬೇಕಂತ ಅಂದ್ರೆ ಅದು ನಿಮ್ಗಳಿಂದ ಮಾತ್ರ ಸಾಧ್ಯ. ಬಂದಿದ್ ಸ್ವಲ್ಪ ಟೈಮ್ ಆದ್ರೂ ಇಡೀ ನನ್ನ ಗಾರ್ಡನ್ ಆದಷ್ಟು ಕವರ್ ಮಾಡಿದೀನಿ. ಬಿಕಾಸ್ ನನ್ಗೆ ಅಷ್ಟೊಂದು ಇಷ್ಟ ಆಯ್ತು. ಎಲ್ಲಾ ಪ್ಲಾಂಟ್ಸ್ನು ಕವರ್ ಮಾಡಿದೀನಿ. ಈ ಮಧ್ಯದಲ್ಲಿ ನಮ್ ಬುಜ್ಜಿ ಬೇರೆ ನನ್ನ ಕವರ್ ಮಾಡಿ ಅಂತ ಅನ್ಕೊಂಡು ಇಲ್ಲೆಲ್ಲ ಬಂದಿದ್ದಾನೆ ನೋಡಿ. ಅಟ್ಲೀಸ್ಟ್ ಬೇರೆ ಕಾರ್ನರ್ಗೂ ಹೋಗಿ ಆಟ ಆಡ್ತಾ ಇಲ್ಲ. ನಾನು ಎಲ್ಲೆಲ್ಲ ಹೋಗ್ಬಿಟ್ಟು ವಿಡಿಯೋ ಕವರ್ ಮಾಡ್ತೀನಿ, ಅಲ್ಲೆಲ್ಲ ಬಂದ್ಬಿಡೋದು ನನ್ನ ಕವರ್ ಮಾಡಿ ಅಂತ ಹೇಳೋದು. ನಾನು ಏನ್ ಮಾಡ್ದೆ ಅಂತ ನನ್ನ ಹೆಸರು ಹೇಳ್ತಿದ್ದೆ. ನೋಡಿ ಫ್ರೆಂಡ್ಸ್, ನಾನು ಏನಾದ್ರೂ ತೊಂದರೆ ಕೊಡ್ತಾ ಇದ್ದೀನಿ, ನನ್ನ ಪಾಡಿಗೆ ನಾನು ನಂಗೆ ಸಿಕ್ಕಿರೋ ಕಸ ಅದು ಇದೆಲ್ಲ ಹುಡ್ಕೊಂಡು ತಿಂತಾ ಇದ್ದೀನಿ. ನನ್ನ ಈ ವಿಡಿಯೋದಲ್ಲ ಎಳ್ದ್ಬಿಟ್ಟು ಇವರೇ ವಿಡಿಯೋ ಮಾಡ್ಬಿಟ್ಟು ನನ್ನ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ತಾರಲ್ಲ, ಸರಿನಾ ಇದು? ನೀವೇ ಹೇಳಿ ಫ್ರೆಂಡ್ಸ್. ನನ್ಗೆ ಅನ್ಯಾಯ ಆಗಿದೆ. ನನ್ ಗೊತ್ತಿಲ್ಲದೆ ನಾನು ವಿಡಿಯೋ ಮಾಡ್ಬಿಟ್ಟು ನನ್ನ ಹಿಂಗೆಲ್ಲ ತಪ್ಪಾಗಿ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಂಗೆ ಬೇಕೇ ಬೇಕು, ನ್ಯಾಯ ಬೇಕು. ಫ್ರೆಂಡ್ಸ್, ನಂಗೆ ನ್ಯಾಯ ಕೊಡಿಸಿ. ನೋಡಿ, ಮನೆ ಒಳಗಡೆ ಇರೋ ನಾಯಿನ ಮಣ್ಣೊಳಗಡೆ ಬಿಟ್ರೆ ಇದೇ ತರ ತಿನ್ನೋದು. ಸಿಟಿಯಲ್ಲಿ ಎಷ್ಟೇ ನಾವು ಪ್ಲಾಂಟ್ಸ್ನ ನಾವು ಗಾರ್ಡನಿಂಗ್ ಮಾಡಿದ್ರು ಏನೇ ಮಾಡಿದ್ರು
ಒಂದು ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದಂತ ಬೆಸ್ಟ್ ಸೊಲ್ಯೂಷನ್. ಮೈಂಡ್ ಎಲ್ಲ ರಿಲೀಫ್ ಆಗೋಕ್ಕೆ ಯಾವುದೂ ಇಲ್ಲ. ಮೊದಲೆಲ್ಲ ಜನಗಳೆಲ್ಲ ಹಳ್ಳಿಲೇ ಇರ್ತಾ ಇದ್ರು, ಸೊ ಅವ್ರಿಗೆ ಯಾವುದೇ ರೀತಿ ಥೆರಪಿ ಬೇಕಾಗಿರ್ತಿರ್ಲಿಲ್ಲ. ಬಟ್ ಇವಾಗೆಲ್ಲ ಏನಾದ್ರೆ ಸಿಟಿಲಿ ಇರೋರೆಲ್ಲ ಲೈಕ್ ನೇಚರ್ ಮಧ್ಯೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತಾನೆ ವೀಕೆಂಡ್ಸ್ ಅಲ್ಲಿ ಏನು ಮಾಡ್ತಾರೆ, ಈಗ ರೆಸಾರ್ಟ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಂಥ ಸಿಚುವೇಶನ್ ನಂಗೆ ನೆನಪಾಗೋದೇನಂತಂದ್ರೆ ವಿಲೇಜ್ ಇಸ್ ಬೆಸ್ಟ್, ಅಂದರೆ ನಮ್ಮ ಹಳ್ಳಿನೇ ಬೆಸ್ಟ್. ಎಂಥ ದಿಲ್ಲಿಲಿ ಇದ್ರು, ಎಂಥ ವರ್ಕ್ ಇದ್ರೂ ನಮ್ಮ ಹಳ್ಳಿ ನೇಚರೇ ಚೆಂದ ಅನ್ನೋದು. ಜೊತೆಗೆ ನನಗೆ ಏನಂತ ಅನಿಸ್ತು ಅಂದರೆ ಇತ್ತೀಚಿನ ಜನ್ರೇಷನ್ ನೋಡಿದಾಗ ಒಂದು ನನಗೆ ಅನಿಸಿದ್ದೇನಂತಂದರೆ, ನೀವು ಹಳ್ಳಿಲಾರು ಇರಿ ಸಿಟಿಲಾರು ಇದ್ರೆ ನೀವು ಪ್ರಾಪರಾಗಿ ನೀವು ಇಷ್ಟಪಟ್ಟಿರೋ ವರ್ಕ್ನ ಮಾಡ್ದಲೇ ಇದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಲೇ ಇದ್ರೆ ಯಾವ ವರ್ಕ್ ಮಾಡಿದ್ರು ನಿಮಗೆ ಅದು ಪ್ರಯೋಜನ ಇಲ್ಲ, ಏನೂ ಇಲ್ಲ ಅಂತ ನನ್ನ ಅನಿಸಿಕೆ. ಈಗ ಹಾಗೇನೆ ಅಷ್ಟೇ, ನೀವು ಹಳ್ಳಿಲಿದ್ರೂ ಸರಿಯಾದ ರೀತಿಲಿ ತೋಟಗಾರಿಕೆ ಅಥವಾ ಒಂದು ಜಮೀನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರು ಅದು ವ್ಯರ್ಥನೆ. ಏನೋ ಯಾರೋ ಒಬ್ರು ಮಾಡ್ತಾ ಇದಾರೆ, ನಾವು ಮಾಡೋಣ, ಮಣ್ಣನ್ನ ನಂಬೋಣ ಅಂತ ಅನ್ಕೊಂಡು ಏನೋ ಒಂದು ಕಾಟಾಚಾರಕ್ಕೆ ಮಾಡೋದು ದೊಡ್ಡದಲ್ಲ. ಸೊ ಹಾಗೆ ಅಷ್ಟೇ, ಸಿಟಿಲಿ ಯಾರೋ ಪಕ್ಕದ ಮನೆಯವ್ರು ತಂದು ಈ ಥರ ಪ್ಲಾಂಟ್ಸ್ ಎಲ್ಲ ನೆಡ್ತಾ ಇದಾರೆ, ನಾವು ನೆಡಬೇಕು ಅಂತ ಅಂದ್ಬಿಟ್ಟು ನೆಟ್ಬಿಟ್ಟು ಅದಕ್ಕೆ ನೀರಾಗ್ಲಿ ಗೊಬ್ಬರ ಆಗಲಿ ಏನು ಇಲ್ದಲೆ ಅಥವಾ ಒಂದು ಪ್ರೀತಿ ತೋರಿಸ್ಬಿಟ್ಟು ಅದನ್ನ ನೀಟಾಗಿ ಗಾರ್ಡನಿಂಗ್ ಮಾಡಲಿಲ್ಲ ಅಂತಂದ್ರೆ ಅದು ವ್ಯರ್ಥನೆ ಅಲ್ವಾ. ನನ್ನ ಸಜೆಷನ್ ಆಗಿ ನನ್ನ ಅಡ್ವೈಸ್ ಏನಪ್ಪ ಈ ವಿಡಿಯೋದಲ್ಲಿ ಅಂತಂದ್ರೆ, ಸೊ ಯಾರಿಗೆಲ್ಲ ಈ ಥರ ಗಾರ್ಡನ್ ಲವರ್ ಇರ್ತಾರೆ ಅಥವಾ ಏನೋ ಒಂದು ನಿಮಗೆ ಒಂದು ಆಸಕ್ತಿ ಇರೋದನ್ನ ಮಾಡಿ. ಬಟ್ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ ಮಾಡಕ್ ಹೋಗ್ಬಿಡಿ. ಮಾಡೋಕ್ಕಾಗ್ಲಿಲ್ವಾ, ಈ ಥರ ಯಾರು ಒಬ್ರು ಲೈಕ್ ಏನು ವರ್ಕ್ ಮಾಡಿರ್ತಾರಲ್ಲ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಆರಾಮಾಗಿ ಓಡಾಡ್ಕೊಂಡಿರಿ. ಬಟ್ ಫೈನಲಿ ನಮ್ಮ ನೆಮ್ಮದಿ, ನಮ್ಮ ಮೈಂಡ್ ಪೀಸ್ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ಎಷ್ಟು ಜನಕ್ಕೆ ತಲುಪಿದ್ಯೋ ನನಗೆ ಗೊತ್ತಿಲ್ಲ, ಬಟ್ ಯಾರಿಗೆಲ್ಲ ತಲುಪಿದೆ, ಯಾರೆಲ್ಲ ಗಾರ್ಡನಿಂಗ್ ಲವರ್ ಇದ್ದೀರಾ ಅಥವಾ ಯಾರೆಲ್ಲ ನೇಚರ್ ಲವರ್ ಇದ್ದೀರಾ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ ನನ್ನ ಚಾನಲಲ್ಲಿ ನೀವು ನೋಡಬೇಕು ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ.